ನೀವೇನಾದರೂ 10th ಅಥವಾ 12th ಪಾಸ್ ಆಗಿದ್ದೀರಾ? 75% ಮಾರ್ಕ್ಸ್ ಇದೆಯಾ? ಹಾಗಿದ್ರೆ ಈ ವಿಡಿಯೋ ನಿಮಗಾಗಿ. 30,000ದವರೆಗೂ ಸ್ಕಾಲರ್ಶಿಪ್ ಸಿಗುವ ಅವಕಾಶ ಇದೆ. ಅದರಲ್ಲೂ ಇಂಡಿಯಾದ ಯಾವುದೇ ವಿದ್ಯಾರ್ಥಿ ಕೂಡ ಅಪ್ಲೈ ಮಾಡಬಹುದು. ಆದರೆ ಬಹಳ ಜನರಿಗೆ ಇಂಪಾರ್ಟೆಂಟ್ ಎಲಿಜಿಬಿಲಿಟಿ ಮತ್ತು ಲಾಸ್ಟ್ ಡೇಟು ಗೊತ್ತಿಲ್ಲ. ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಡೀಟೇಲ್ಸ್ ಕನ್ನಡದಲ್ಲಿ ಹೇಳ್ತೀನಿ. ಯಾರು ಅಪ್ಲೈ ಮಾಡಬಹುದು, ಹೇಗೆ ಅಪ್ಲೈ ಮಾಡಬೇಕು, ಯಾವ ಡಾಕ್ಯುಮೆಂಟ್ಸ್ ಎಲ್ಲವೂ ಬೇಕು. ಆದರೆ ಒಂದು ಮಿಸ್ಟೇಕ್ ಮಾಡಿದರೆ ಸ್ಕಾಲರ್ಶಿಪ್ ರಿಜೆಕ್ಟ್ ಆಗಬಹುದು. ಹಾಯ್ ಹಲೋ ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ನಮ್ಮ ಶ್ರೀಲೇಖಾ ಯೂಟ್ಯೂಬ್ ಚಾನಲ್. ನಾನೊಂದು ಈ ಒಂದು ವಿಡಿಯೋದಲ್ಲಿ ಸ್ಕಾಲರ್ಶಿಪ್ ಬಗ್ಗೆ ಹೇಳ್ತಾ ಇದ್ದೀನಿ. ಫುಲ್ ಗೌರ್ಮೆಂಟ್ ಸ್ಕೀಮು ಸ್ಕಾಲರ್ಶಿಪ್ ಇದು ಫ್ರೀ ಆಗಿರುತ್ತೆ, ಯಾವುದೇ ಚಾರ್ಜಸ್ ಕೂಡ ಇಡೋದಿಲ್ಲ. ಜಸ್ಟ್ ಅಪ್ಲೈ ಮಾಡಿದರೆ ಸ್ಕಾಲರ್ಶಿಪ್ ಬಂದುಬಿಡುತ್ತೆ, ಅದು ಡೈರೆಕ್ಟ್ ನಿಮ್ಮ ಅಕೌಂಟಿಗೆ ಬರುತ್ತೆ. ಮತ್ತು ಏನಂದರೆ ಒನ್ ಟೈಮು ಸ್ಕಾಲರ್ಶಿಪ್ ಆಗಿರುತ್ತೆ. ಒನ್ ಟೈಮು 30,000 ರುಪೀಸ್ ಬಂದುಬಿಡುತ್ತೆ. ನೀವು ಅದನ್ನು ಕಾಲೇಜ್ ಫೀಸಿಗೆ ಅಥವಾ ಯಾವುದಾದ್ರೂ ನೋಟ್ಬುಕ್ಸ್ಗೆ ಎಲ್ಲನೂ ಟ್ಯೂಷನ್ ಫೀಸ್ಗೆ ಯೂಸ್ ಮಾಡ್ಕೋಬೋದು. ಇದು ಒಂದು ಜೆನ್ಯೂನ್ ಸ್ಕಾಲರ್ಶಿಪ್ ಆಗಿರುತ್ತೆ. ಬಡ್ಡಿ ಫಾರ್ ಸ್ಟಡಿ ಅಂಥೇಳಿ ಆ್ಯಪ್ ಇದೆ, ನೀವು ಅದರಲ್ಲಾದರೂ ಹೋಗಿ ಸರ್ಚ್ ಮಾಡಬಹುದು, ಅಥವಾ ವೆಬ್ಸೈಟ್ ಕೂಡ ಇದೆ, ಅದರಲ್ಲೂ ಹೋಗಿ ಸರ್ಚ್ ಮಾಡ್ಬೋದು. ಇಯರ್ಲಿ ಲ್ಯಾಕ್ ಆಫ್ ಸ್ಟೂಡೆಂಟ್ಸ್ ಬಡ್ಡಿ ಫಾರ್ ಸ್ಟಡಿ .com ಹಲವಾರು ಸ್ಕಾಲರ್ಶಿಪ್ಪನ್ನು ತೊಗೊಳ್ತಿದ್ದಾರೆ. ನೀವು ಕೂಡ ಟ್ರೈ ಮಾಡಿ. ಫ್ರೀ ಆಗಿರೋ ಸ್ಕಾಲರ್ಶಿಪ್ಪನ್ನು ಏನಕ್ಕೆ ಬಿಡೋದು? ಯಾಕಂದರೆ ಆಲ್ಮೋಸ್ಟ್ ಜನರಿಗೆ ಗೊತ್ತಿರಲ್ಲ. ನಾನು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಹೇಳ್ಕೊಡ್ತೀನಿ. ನೀವು ಸ್ಕಾಲರ್ಶಿಪ್ ತೊಗೊಂಡು ಯೂಸ್ಫುಲ್ ಆಗುತ್ತೆ. ಯಾರಿಗಾದ್ರೂ ಬೇಕಿದ್ರೆ ಶೇರ್ ಮಾಡಿ, ಅವ್ರಿಗೂ ಕೂಡ ಯೂಸ್ ಆಗುತ್ತೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅಪ್ಲೈ ಮಾಡ್ಬೋದು ಅಂತ ಕೇಳಿದರೆ 10th ಅಥವಾ 12th ಪಾಸ್ ಆಗಿರಬೇಕು, ಕನಿಷ್ಠ 75 ಮಾರ್ಕ್ಸು ಇರಬೇಕು, ಫ್ಯಾಮಿಲಿ ಇನ್ಕಮ್ 8 ಲಾಕ್ಗಿಂತಲೂ ಕಡಿಮೆ ಇರಬೇಕು. ಇಂಡಿಯಾದ ಯಾವುದೇ ವಿದ್ಯಾರ್ಥಿ ಕೂಡ ಅಪ್ಲೈ ಮಾಡ್ಬೋದು. ಓಕೆ, ಯಾರ್ಯಾರಿಗೆ ಪ್ರಿಪೇರ್ ಮಾಡ್ತಾರೆ ಅಂದರೆ ಗೌರ್ಮೆಂಟ್ ಸ್ಕೂಲ್ ಸ್ಟೂಡೆಂಟ್ಗೆ, PWB ಸ್ಟೂಡೆಂಟ್ಸ್ಗೆ ಮತ್ತು ಆಸ್ಪಿರೆಂಟ್ಸ್ನಲ್ಲಿಗೆ. ಎಷ್ಟು ಸ್ಕಾಲರ್ಶಿಪ್ ಸಿಗುತ್ತೆ ಅಂದರೆ ಅಪ್ ಟು 30ವರೆಗೂ ನಮಗೆ ಸ್ಕಾಲರ್ಶಿಪ್ ಸಿಗುತ್ತೆ. ಅದು ಒನ್ ಟೈಮ್ ಆದರೂ ಆಗಿ ಒನ್ ಟೈಮಲ್ಲಿ ಸಿಗುತ್ತೆ. ನಾವು ಅದಕ್ಕೆ ಯಾವುದಾದ್ರೂ ಡಾಕ್ಯುಮೆಂಟ್ಸ್ ಬೇಕಿದೆ ಅಂದರೆ ಹೌದು, ಆಧಾರ್ ಕಾರ್ಡ್, ಮಾರ್ಕ್ಸ್ ಕಾರ್ಡ್, ಇನ್ಕಮ್ ಸರ್ಟಿಫಿಕೇಟ್, ಕಾಲೇಜು ಅಥವಾ ಸ್ಕೂಲು ಅಡ್ಮಿಷನ್ ಪ್ರೂಫ್, ಬ್ಯಾಂಕ್ ಪಾಸ್ಬುಕ್ ಮತ್ತು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ. ಇದೆಲ್ಲನೂ ತೊಗೊಂಡ್ಬಿಟ್ಟು ಅಪ್ಲೈ ಮಾಡ್ಬೋದು. ಹಾಗಿದ್ರೆ ಲಾಸ್ಟ್ ಡೇಟ್ ಯಾವಾಗ ಅಂತ ಕೇಳೋದಾದರೆ, ಈ ಸ್ಕಾಲರ್ಶಿಪ್ ಅಪ್ಲೈ ಮಾಡೋದಕ್ಕೆ ಲಾಸ್ಟ್ ಡೇಟು June 28, 2026 ಅಂತ ಹೇಳಲಾಗಿದೆ. ಆದ್ದರಿಂದ ಲಾಸ್ಟ್ ಮೂಮೆಂಟ್ವರೆಗೂ ವೇಟ್ ಮಾಡಬೇಡಿ. ಆದಷ್ಟು ಬೇಗ ನಿಮ್ಮ ಡಾಕ್ಯುಮೆಂಟ್ಸ್ನೆಲ್ಲ ರೆಡಿ ಮಾಡಿಕೊಂಡು ಅಪ್ಲೈ ಮಾಡ್ಕೊಳ್ಳಿ. ಬಡ್ಡಿ ಫಾರ್ ಸ್ಟಡಿ ಆ್ಯಪಿಂದ ಆಲ್ಮೋಸ್ಟ್ ತುಂಬ ಜನ ಸ್ಕಾಲರ್ಶಿಪ್ನ ಯೂಸ್ ಮಾಡ್ಕೊಳ್ತಿದ್ದಾರೆ. ನೀವು ಬೇಕಿದ್ರೆ ಗೂಗಲ್ ಅಥವಾ ವೆಬ್ಸೈಟಲ್ಲಿ ಹೋಗಿ ಚೆಕ್ ಮಾಡ್ಬೋದು. ತುಂಬ ಅಂದರೆ ತುಂಬ ಇಯರ್ಲಿ ಲ್ಯಾಕ್ ಆಫ್ ದ ಸ್ಟೂಡೆಂಟ್ಸು ಸ್ಕಾಲರ್ಶಿಪ್ನ ತಗೊಳ್ತಿದ್ದಾರೆ. ಯಾರಿಗಾದ್ರೂ ಡೌಟ್ ಇದ್ದರೆ, ಏನಾದರೂ ಇದ್ದರೆ ಬಡ್ಡಿ ಫಾರ್ ಸ್ಟಡಿ ಆ್ಯಪ್ ಕೂಡ ಇದೆ, ಆ ಆ್ಯಪ್ ಆದರೂ ಇನ್ಸ್ಟಾಲ್ ಮಾಡ್ಕೊಳ್ಳಿ, ಅಥವಾ ವೆಬ್ಸೈಟ್ ಕೂಡ ವಿಸಿಟ್ ಕೊಟ್ಬಿಟ್ಟು ನಿಮ್ಮ ಡೌಟ್ಸ್ನೆಲ್ಲ ಕ್ಲಿಯರ್ ಮಾಡ್ಕೊಳ್ಳಿ. ಈ ಮಾಹಿತಿ ಯೂಸ್ಫುಲ್ ಅನಿಸಿದರೆ ವಿಡಿಯೋ ಲೈಕ್ ಮಾಡಿ. ಇನ್ನಷ್ಟು ಸ್ಕಾಲರ್ಶಿಪ್ ಅಪ್ಡೇಟ್ಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಡೌಟ್ಸ್ ಇದ್ದರೆ ಕಮೆಂಟಲ್ಲಿ ಕಮೆಂಟ್ ಮಾಡಿ. ಒಂದು ವೇಳೆ ನಿಮಗೆ ಡೈರೆಕ್ಟು ಪ್ರೊಸೀಜರ್ ಎಲ್ಲ ಬೇಕು ನಾವು ಅಪ್ಲೈ ಮಾಡೋದಕ್ಕೆ ಅಂತೇಳಿ ಕಮೆಂಟ್ ಮಾಡಿ ತಿಳಿಸ್ಕೊಟ್ರೆ ನಾನು ಯಾವ ಥರ ಅಪ್ಲೈ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ಯಾರಿಗಾದ್ರೂ ಸ್ಕಾಲರ್ಶಿಪ್ ಅವಶ್ಯಕತೆ ಇದ್ದರೆ ಅವ್ರಿಗೆ ಆದಷ್ಟು ಬೇಗ ಶೇರ್ ಮಾಡಿ.